ಪ್ರತಿಯೊಂದು ಗಿಲ್ಲಿ ಫ್ಯಾನ್ಸ್ ಈ ವಿಡಿಯೋನ ಶೇರ್ ಮಾಡಿ. ಮ್ಯಾಕ್ಸಿಮಮ್ ಗಿಲ್ಲಿ ಯಾಕೆ ಗೆಲ್ಲಬೇಕು ಅಂದರೆ ಡೇ ಒನ್ನಿಂದ ಇವತ್ತಿನವರೆಗೂ ಅವ್ರದ್ದು ಎನರ್ಜಿ ಲೆವೆಲ್ ಆಗಲಿ, ಅವ್ರದ್ದು ಕಾಮಿಡಿ ಟೈಮಿಂಗ್ ಆಗಲಿ, ಅವ್ರದ್ದು ಎಂಟರ್ಟೈನ್ಮೆಂಟ್ ಆಗಲಿ ಯಾವತ್ತೂ ಎಲ್ಲಿ ಕೂಡ ಕಮ್ಮಿನೇ ಆಗಿಲ್ಲ. ದಿನದಲ್ಲಿ ಒಂದು ಒಂದು ಶೋ ಒಂದು ಕಾಲು ಗಂಟೆ ಶೋ ಆಗಿದ್ರೆ ಅದರಲ್ಲಿ 45ರಿಂದ 50 ನಿಮಿಷವರೆಗೆ ನಮ್ಮ ಗಿಲಿನೇ ಆಗಿದ್ರು. ಅಂದರೆ ಫುಲ್ ಸ್ಕ್ರೀನ್ ಸ್ಪೇಸ್ ಅವ್ರಿಗೇನೆ ಇರ್ತಾ ಇತ್ತು. ಅಂದರೆ ಅಷ್ಟು ಒಂದು ಎಂಟರ್ಟೈನ್ಮೆಂಟ್ ಅವರೊಬ್ಬರಿಂದನೇ ಸಾಧ್ಯವಾಗಿದ್ರು ಅಲ್ಲಿ ಕೊಡೋಕ್ಕೆ. ಮತ್ತು ಇಷ್ಟು ತನಕ ಎಷ್ಟು ನಾಮಿನೇಷನ್ ಇದೆ ಅಷ್ಟು ನಾಮಿನೇಷನ್ನ ಫೇಸ್ ಮಾಡಿ ಇಲ್ಲಿ ತನಕ ರೀಚ್ ಆಗಿದ್ದಾರೆ ಅಂದರೆ ಅದು ಜನರ ಪ್ರೀತಿ ಮಾತ್ರ. ಅವ್ರು ಕೊಡೋ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಎಲ್ಲರಿಗೂ ಅಷ್ಟು ಇಷ್ಟ ಅವರಂದರೆ. ಮತ್ತು ಬಿಗ್ ಬಾಸ್ ಮನೆಗೆ ಹೋದರೆ ಸುಮಾರು ಜನ ಫೇಕ್ ಮಾಡ್ತಾ ಕೂರ್ತಾ ಇರ್ತಾರೆ. ಆದರೆ ನಮ್ಮ ಗಿಲ್ಲಿ ಅವರು ಇಲ್ಲಿ ತನಕ ಒಂದು ದಿನ ಹೋಗಲಿ ಒಂದು ಸೆಕೆಂಡ್ ಕೂಡ ಅವ್ರು ಫೇಕ್ ಮಾಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಅವ್ರು ಯಾವ ಥರ ಜೀವಿಸ್ತಾ ಇದ್ರು ಅಂದರೆ ಆ ಮನೆಯಲ್ಲಿ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಯಾವ ಥರ ಇರ್ತಾರೆ ಆ ಥರ ಜೀವಿಸ್ತಾ ಇದ್ರು. ಅಂದರೆ ಒಂದು ಬನೀನ್ ಹಾಕಿ ಒಂದು ಶಾರ್ಟ್ಸ್ ಹಾಕಿ ಅದರಲ್ಲೇ ಫುಲ್ ಟೈಮ್ ಇರ್ತಾ ಇದ್ರು. ಅಂದರೆ ಯಾವತ್ತೂ ಕೂಡ ಹೋಗಿ ಮೇಕಪ್ ಮಾಡಿಕೊಂಡು ಡೈಲಿ ಮೇಕಪ್ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕಿ ಆ ಥರ ಎಲ್ಲ ಯಾವತ್ತೂ ಕೂಡ ಮಾಡಿಲ್ಲ. ಅವರು ಯಾವ ಥರ ಇರ್ತಾರೆ ಅದೇ ಥರ ಇರ್ತಾ ಇದ್ರು ಅವರು. ಬಿಗ್ ಬಾಸ್ನ ಎಷ್ಟು ಜನ ಹೇಟ್ ಮಾಡ್ತಾ ಇದ್ರು ಅವ್ರು ಎಲ್ಲರನ್ನ ನೋಡೋ ಥರ ಮಾಡಿದೆ ನಮ್ಗೆ ಇಲ್ಲಿ. ಅಂದರೆ ಚಿಕ್ಕ ಮಕ್ಕಳಿಂದ ಇಟ್ಕೊಂಡು 70-80 ವಯಸ್ಸುವರೆಗೆ ಸಹ ನಮ್ ಗಿಲ್ಲಿನೇ ನೋಡ್ತಾ ಇದ್ರು. ಅಂದರೆ ಅವರೆಲ್ಲರೂ ಗಿಲ್ಲಿಗಾಗಿ ಮಾತ್ರ ಈ ಶೋನ ನೋಡ್ತಾ ಇದ್ರು. ಮತ್ತೆ TRP ಕಿಂಗ್ ಅಂತ ಅವ್ರಿಗೆ ಸುಮ್ಮನೆ ಹೆಸರು ಬಂದಿಲ್ಲ. ಅಂದರೆ ಈ ಶೋ ಫುಲ್ ಟೈಮ್ ಅವ್ರ ಭುಜ ಮೇಲೇನೆ ಇಟ್ಕೊಂಡು ಒಂದು ನಡೆಸಿದ ಒಂದು ಶೋ. ಯಾಕೆಂದ್ರೆ ಇವತ್ತು ಅವ್ರ ಚಾನೆಲ್ ಆಗಲಿ ಬಿಗ್ ಬಾಸ್ ಶೋ ಇಷ್ಟು ದೊಡ್ಡ ಒಂದು ಸಕ್ಸಸ್ ಲೆವೆಲ್ ಆಗಕ್ಕೆ ಮುಖ್ಯ ಕಾರಣನೇ ನಮ್ ಗಿಲ್ಲಿ. ಅವ್ರ ಒಬ್ಬರಿಂದನೇ ಇದು ಸಾಧ್ಯವಾಗಿದ್ದು. ಮತ್ತೆ ವೀಕೆಂಡ್ ಆದ್ರೆ ಎಲ್ಲರೂ ಸುದೀಪ್ ಸರ್ಗೆ ಕಾಯ್ತಾ ಇದ್ರು. ಆದ್ರೆ ಸಂಡೇ ಆದ್ರೆ ಸುದೀಪ್ ಸರ್ ಮತ್ತೆ ಗಿಲ್ಲಿದು ಸಂಭಾಷಣೆ ನೋಡಕ್ಕಾಗಿ ಕಾಯ್ತಾ ಇದ್ರು. ಅಂದ್ರೆ ಅವ್ರದ್ದು ಇಬ್ರದ್ದು ಒಂದು ಕಾನ್ವರ್ಸೇಷನ್ ಅಷ್ಟು ಕಾಮಿಡಿ ಆಗ್ತಾ ಇದ್ರು. ಅಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಆಯ್ತಾ ಇದ್ರು. ಅಂದ್ರೆ ಇಡೀ ಒಂದು ಬರೋ ಒಂದು ಎಪಿಸೋಡ್ ಫುಲ್ 3/4 ಗಂಟೆ ಇವರೇ ಆಗಿರ್ತಾ ಇದ್ರು ಇಬ್ರು. ಗಿಲ್ಲಿ ಅವರ ಕಾಮಿಡಿ ಟೈಮಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಅಂದ್ರೆ ಅವ್ರು ಮಾಡೋ ಪ್ರತಿಯೊಂದು ಕಾಮಿಡಿಗೂ ಬಿದ್ದಿ ನಗಾಡ್ತಾ ಇದ್ರು. ಅಂದ್ರೆ ಇಡೀ ಕನ್ನಡಿಗರು ನಾ ಹೇಳ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ಅಂದರೆ ಲೈವ್ನೇ ಇಷ್ಟೊತ್ತಲ್ಲ ಕೂತಿ ನೋಡೋಕ್ಕೆ ಅದಕ್ಕೆ ಸಹ ಮುಖ್ಯವಾದ ಕಾರಣನೇ ನಮ್ಗೆ ಇಲ್ಲಿ. ನಾನು ಇಷ್ಟೆಲ್ಲ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಟರ್ನ್. ಅಂದರೆ ಕಮೆಂಟ್ ಬಾಕ್ಸ್ ಫುಲ್ ನಿಮ್ಗೆ ಏನೆಲ್ಲ ಅನಿಸ್ತದೆ ಎಲ್ಲದನ್ನ ಕಮೆಂಟ್ ಬಾಕ್ಸಲ್ಲಿ ಫಿಲ್ ಮಾಡಬೇಕು ಇವತ್ತು. ಅಂದರೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ. ಅಂದರೆ ನಂದು ಒಂದು 7-8-9 ವಿಡಿಯೋ ಏನೋ ಮಿಲಿಯನ್ಸ್ ದಾಟಿದೆ. ಆದರೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಇವತ್ತು ಈ ವಿಡಿಯೋ ಮಿಲಿಯನ್ ದಾಟಬೇಕು. ಅಂದರೆ ಎಲ್ಲರಿಗೂ ಗೊತ್ತಾಗಲಿ ಯಾಕೆ ಗಿಲ್ಲಿ ಗೆಲ್ಲಬೇಕು ಅಂತ. ಮತ್ತೆ ಯಾರೆಲ್ಲ ಇನ್ನೂ ನಮ್ಮ ಗಿಲ್ಲಿಗೆ ಓಟ್ ಹಾಕಿಲ್ಲ ದಯವಿಟ್ಟು ಹೋಗಿ ಫಸ್ಟ್ ಓಟ್ ಮಾಡಿ. ಮ್ಯಾಕ್ಸಿಮಮ್ ಓಟ್ ನಮ್ಮ ಗಿಲ್ಲಿಗೆ ಬರಬೇಕು. ಅಂದರೆ ಈ ಸತಿ ನಾವು ತೋರಿಸುವ ಅಂದರೆ ಹಿಸ್ಟ್ರಿ ರೆಕಾರ್ಡ್ ಆಗಬೇಕು. ಅಂದರೆ ಗಿಲ್ಲಿಗೆ ಅಷ್ಟು ಓಟ್ ಬೀಳಬೇಕು. ಮ್ಯಾಕ್ಸಿಮಮ್ ನಿಮ್ಮ ಫ್ಯಾಮಿಲಿ ಆಗಲಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಹೇಳಿ ಅವ್ರಿಗೆ ಓಟ್ ಮಾಡೋಕ್ಕೆ. ಗೆದ್ದು ಬಾ ಗಿಲ್ಲಿ ನಟ.